ಊರಿನ ಹಣನ ಶಂಕರ ಕೊಳ್ಳೆ ಹೊಡೆದ ಅಂತ ನಮ್ಮವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರು. ಇನ್ಸ್ಪೆಕ್ಟರ್ ಯಾರು ಅಂತ ಗೊತ್ತಲ್ಲ, ಅವನ ತಮ್ಮನೇ. ತಮ್ಮ ಅಣ್ಣನ ಅರೆಸ್ಟ್ ಮಾಡಿ ಒದ್ದು ರೋಡಲ್ಲಿ ಎಳ್ಕೊಂಡು ಹೋಗ್ಬೇಕು. ನಾನು ಅದನ್ನ ನನ್ನ ಈ ಕಣ್ಣಾರ ನೋಡ್ಬೇಕು. ಬಾಬಾ ಗುಡ್ ಪ್ಲಾನ್. ನೋ ಸರ್, ಅವ್ರು ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನೀವು ಹೇಳೋದನ್ನ ನಂಬೋದಾ, ಊರಿನ ಜನ ಹೇಳೋದನ್ನ ನಂಬೋದಾ? ಇಡೀ ಊರಿನ ಜನ ಅವ್ರು ಕದ್ದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೋಗಿ ಮೊದ್ಲು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬನ್ನಿ. ಸಾವಿರಾರು ಜನ ತೊಟ್ಟಿರೋ ಕಾಕಿ ಬಟ್ಟೆ ಮೇಲೆ ಪೊಲೀಸ್ ಅನ್ನೋ 3 ಸಿಂಹಗಳಲ್ಲಿ ಮೂಲತಲೆ ನೀನಾಗ್ಬೇಕು. ಅದೇ ನನ್ನ ಆಸೆ. ಅಣ್ಣ, ತಮ್ಮ, ಬಂಧು ಬಳಗ ಇದನ್ನೆಲ್ಲ ಮರೆತು ಮನೆಯವರೇ ತಪ್ಪು ಮಾಡಿದ್ರು ಸರಿ, ಕಾನೂನು ಬದ್ಧವಾಗಿ ನೀನು ಅವನ್ನ ದಂಡಿಸ್ಬೇಕು. ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀನ್ ಕೊಡೋ ಮರ್ಯಾದೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಓಕೆ ಸರ್. ಇನ್ನು ಎಷ್ಟು ದಿವಸ ಅಂತ ಹಣ ಹೋಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಶಂಕರ. ನಮ್ಗೊಂದು ದಾರಿ ಸಿಕ್ಕತ್ತೆ. ಆ ದೇವ್ರು ನಮ್ ಕೈ ಬಿಡೋಲ್ಲ ಕಣಯ್ಯ. ಹೌದು, ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿ. ಶಂಕರಣ್ಣ, ನೀವು ದೇವಸ್ಥಾನದ ಹಣ ಕದ್ದಿದ್ದೀರಿ ಅಂತ ಯಾರೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ ತಮ್ಮನೇ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬರ್ತಿದ್ದಾರೆ. ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಮನಸ್ಸಾಕ್ಷಿ ಅಂತ ಬಂದಿದೆ. ಅಂತ ಮನಸ್ಸಿರೋ ಯಾರೇ ಆಗ್ಲಿ ನಮ್ಮ ಅಣ್ಣನ ಅಪರಾಧಿ ಅಂತ ಕರೆಯೋದಿಲ್ಲ. ಅಪರಾಧಿಗೆ ಶಿಕ್ಷೆ ವಿಧಿಸ್ತೇ ಇರುವುದು ಅಪರಾಧ. ಆದ್ರೆ ಏನು ತಪ್ಪು ಮಾಡದಿರೋ ನಿರಪರಾಧಿಗೆ ಶಿಕ್ಷೆ ವಿಧಿಸೋದು ಮಹಾಪರಾಧ. ಏನು ತಪ್ಪು ಮಾಡದಿರೋ ನಮ್ಮ ಅಣ್ಣನ ಅರೆಸ್ಟ್ ಮಾಡಿ ಇದೇ ಉದ್ಯೋಗದಲ್ಲಿ ಮುಂದುವರಿಬೇಕು ಅಂತ ಇದ್ರೆ ಆ ಉದ್ಯೋಗ ನನಗೆ ಬೇಕಿಲ್ಲ ಅಣ್ಣ. ನಿಮ್ಗಿದು ದೊಡ್ಡದಲ್ಲ ಈ ಉದ್ಯೋಗ. ನನಗೆ ನೀವು ಬೇಕಣ್ಣ, ನೀವು ಬೇಕು, ನೀವು ಬೇಕಣ್ಣ ನನಗೆ. ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ. ಶಿಲುಬೆಯಲ್ಲಿ ಏರಿದರು ನಗುವಿನ ಒಲುಮೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಣ್ಗಳೇ ಕೊಡೆಯಾಗಲಿ, ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ತೂಮಳೆ. ಸರ್, ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ, ಕಳಿಸು ಅವ್ರನ್ನ. ಸರಿ ಸರ್. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ಕೂತ್ಕೊಳ್ರಿ. ಏನ್ ವಿಷಯ? ಆವತ್ತು ನೀವು ನನ್ನ ಕಂಪ್ಲೇಂಟ್ ಕೇಳಿದ್ರಿ, ಅದು ನಾನೀಗ ನಿಮ್ಗೆ ಕೊಡೋಕೆ ಬಂದಿದ್ದೀನಿ. ಅದಕ್ಕೆ ಬದಲಾಗಿ ನೀವು ನಂಗೆ 5 ಲಕ್ಷ ರೂಪಾಯಿ ಕೊಟ್ಟರೆ ಸಾಕು. ಯಾಕೆ? ನಿಮ್ ಕಂಪ್ನಿ ಚೆನ್ನಾಗಿ ನಡೀತಾ ಇದೆಯಲ್ಲ? ಚೆನ್ನಾಗೇನೋ ನಡೀತಾನೆ ಇದೆ, ಆದರೆ ನಮ್ಮ ಸಂಸಾರ ತೊಂದರೆಯಲ್ಲಿದೆ ಸರ್. ನಮ್ಮ ಅಣ್ಣ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಕಾಪಾಡಬೇಕು ಅಂತಂದ್ರೆ ನನ್ಗೆ 5 ಲಕ್ಷ ರೂಪಾಯಿ ಬೇಕೇ ಬೇಕು ಸರ್. ಚೇತನ್, ಸರ್, ಹೋಗಿ 5 ಲಕ್ಷ ಕ್ಯಾಶ್ ತಗೊಂಡ್ಬಾ. ನಿಮಗೆ ಹಣ ಕೊಡ್ತೀನಿ, ಆದ್ರೆ ನೀವು ನಿಮ್ ಕಂಪ್ನಿ ಮಾರೋದ್ ಬೇಡ. ಅವತ್ ನೀವು ನಿಮ್ ಸಂಸಾರದ ಬಗ್ಗೆ ಅಷ್ಟೊಂದು ಹೇಳಿ ಹೋದಾಗ ಅದೆಂತ ಒಗ್ಗಟ್ಟು ಅಂತ 10 ಜನತ ನಾನು ಕೇಳ್ಪಟ್ಟೆ. ಎಲ್ಲ ಅಂಟಮ್ಮಂದ್ರನ್ನು ರಾಮ ಲಕ್ಷ್ಮಣ ಹೋಲಿಸ್ತಾರೆ. ಅದೇ ಬೆನ್ನೆಲ್ ಬಿದ್ದವರು ಯಾವತ್ತಿದ್ರು ಪೂರ್ವ ಪಶ್ಚಿಮ ಅಂತ ನಿರೂಪಿಸ್ಕೋತಾರೆ.
ನಿಜವಾದ ರಾಮಲಕ್ಷ್ಮಣರನ್ನ ನೋಡ್ಬೇಕು ಅಂದ್ರೆ ನಿಮ್ ಸಂಸಾರ ನೋಡ್ಬೇಕು, ನಿಮ್ಮಂತ ಅಣ್ತಮ್ಮಂದ್ರ ನೋಡ್ಬೇಕು. ಆವಾಗ ಗೊತ್ತಾಗುತ್ತೆ ನಿಜವಾದ ರಾಮಲಕ್ಷ್ಮಣರು ಹೇಗಿದ್ರು ಅಂತ. ಇವತ್ತಂತ ಸಂಸಾರ ಹೀಗಾಗಿದೆ ಅಂದ್ರೆ ನನ್ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಸೇತುವೆ ಕಟ್ಟುವಾಗ ರಾಮಂಗೆ ಅಳಿಲ್ ಸೇವೆ ಮಾಡಿದ ಹಾಗೆ ಕಷ್ಟದಲ್ಲಿರೋ ನಿಮ್ಮ ಅಣ್ಣನ ಪಾರ್ ಮಾಡೋಕೆ ಈ ನನ್ನ ಚಿಕ್ಕ ಅಳಿಲ್ ಸೇವೆ. ಸರ್, ಆದ್ರೂ ಯೋಚಿಸ್ಬೇಡಿ ಸರ್. ಇದನ್ನ ಸಹಾಯವಾಗಿ ನಿಮ್ಗೆ ತಗೊಳಕ್ ಕಷ್ಟ ಆದ್ರೂ ನಿಮ್ ಕಂಪ್ನಿಲಿ ನನ್ಗೊಂದು ಪಾರ್ಟ್ನರ್ಶಿಪ್ ಕೊಡಕ್ಕಾದ್ರೂ ಒಪ್ಕೊಳ್ಳಿ ಸರ್. ಪ್ಲೀಸ್ ತಗೊಳ್ಳಿ ಸರ್, ತಗೊಳ್ಳಿ ಸರ್. ತಗೊಳ್ಳಿ, ನಮ್ಮ ಅಣ್ಣನ ಕಡೆಯಿಂದ ನಿಮಗೆ ಸೇರ್ಬೇಕಾದ 5 ಲಕ್ಷ ರೂಪಾಯಿ. ಅಲ್ವೋ? ಅಣ್ಣಂಗ್ ಒಳ್ಳೆ ತಮ್ಮ ಆಗ್ಬಿಟ್ರೆ ಸಾಕಾ? ಹೆಂಡತಿಗೆ ಒಳ್ಳೆ ಗಂಡಾಗಿರೋದು ಬೇಡವಾ? ಈ ರೀತಿ ಕೆಲಸ ಬಿಟ್ಟು ಬಂದು ನಿಂತಿದೆಯಲ್ಲ, ಆ ಹುಡುಗಿ ನಿನ್ ಬಗ್ಗೆ ಏನ್ ತಿಳ್ಕೊತಾಳೆ? ಹಾಗೆ ತಿಳ್ಕೊಳಕ್ ಏನಿದೆ ಬಾವಾ? ಇಷ್ಟು ವರ್ಷ ಸಾಕಿ ಸಲಹಿದ್ ಅಣ್ಣನೇ ಅರೆಸ್ಟ್ ಮಾಡಿದಿದ್ರೆ ನಾನ್ ತಪ್ಪು ತಿಳ್ಕೊತಾ ಇದ್ದೆ. ಇವ್ರು ಕಳ್ಕೊಂಡಿದ್ ಕೆಲ್ಸ ಯಾವ ಮಹಾ? ಅದು ಹೋದ್ರೆ ಮತ್ತೊಂದು. ಪರವಾಗಿಲ್ಲಪ್ಪ, ಹೆಂಡತಿನ ಚೆನ್ನಾಗಿ ತಯಾರಿ ಮಾಡಿದ್ಯಾ. ವಾಟ್ ಈಸ್ ದಿಸ್? ಇಷ್ಟಕ್ಕೆಲ್ಲ ರಿಸೈನ್ ಮಾಡೋದ? ಟೂ ಬ್ಯಾಡ್. ಪೊಲೀಸ್ನವ್ರಿಗೆ ಸೆಂಟಿಮೆಂಟ್ ಇರ್ಕೂಡ್ದು ಅಂತ ಹೇಳೋದು ಇಟ್ಸ್ ಎ ಫಾರ್ಮಾಲಿಟಿ. ನಿಮ್ಮಂತ ಒಳ್ಳೆ ಆಫೀಸರ್ಸ್ ಅವಶ್ಯಕತೆ ಈ ಡಿಪಾರ್ಟ್ಮೆಂಟ್ಗೆ ತುಂಬಾ ಬೇಕಾಗಿದೆ. ಸೊ ದೇರ್ ಇಸ್ ನೋ ಚಾನ್ಸ್ ಫಾರ್ ಅಕ್ಸೆಪ್ಟಿಂಗ್ ಯುವರ್ ರಿಸಿಗ್ನೇಷನ್. ನಾಳೆಯಿಂದನೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ. ತಗೊಳ್ಳಿ ಪ್ಲೀಸ್, ತಗೊಳ್ಳಿ. ಥ್ಯಾಂಕ್ ಯು ಸರ್. ಗುಡ್. ನಾನು ಒಳಗೋಗಿ ನಮ್ಮ ಅಣ್ಣ ಅಂತ ಮಾತಾಡ್ಕೊಂಡು ಬಂದು ಆಮೇಲೆ ಏನು ಕರ್ಕೊಂಡು ಹೋಗ್ತೀನಿ. ಸರಿ. ಅಣ್ಣ. ಏನಪ್ಪ? ಅದೇ ಅಣ್ಣ, ನಾನೊಂದು ಇದು ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಬಂದಿದೆ. ಯಾವುದು? ಅದೇ ಅಣ್ಣ, ನನ್ನ ಹುಡುಗಿನ ಲವ್. ಬರಕ್ ಹೇಳು. ಸರಿ ಅಣ್ಣ. ಕೀರ್ತಿ, ಅಪಾಯಿಂಟ್ಮೆಂಟ್ ಫಿಕ್ಸ್. ಇದನ್ನ 6 ಭಾಗ ಮಾಡಿ 2 ದಿನ ತಗೋ, ಎಲ್ಲ ಸರಿ ಹೋಗುತ್ತೆ. ಕೀರ್ತಿ, ಅಣ್ಣ ನಮಸ್ಕಾರ ಮಾಡೆ. ನಮಸ್ತೆ. ಏನೆಯಾ ನಮಸ್ಕಾರ ಒಂಥರ ಇದೆ? ಅದು ಮರ್ಯಾದೆ ಅಣ್ಣ, ಮರ್ಯಾದೆ. ಇವಳಿಗೆ ದೊಡ್ಡವ್ರು ಕಂಡ್ರೆ ಅಷ್ಟೊಂದು ಗೌರವ ಜಾಸ್ತಿ ಅಲ್ಲ? ಹೌದು. ನಿನ್ ಹೆಸರೇನಮ್ಮ? ಕೀರ್ತಿ. ಕೇಳಿಸ್ತೀರ? ಕೀರ್ತಿ ಅಣ್ಣ, ಕೀರ್ತಿ. ಪ್ರಪಂಚದಲ್ಲೇ ಅತಿ ಸುಂದರಿ ಕ್ಲಿಯೋಪಾಟ್ರ ನೋಡಿದ್ಯಾ? ಈಗ ನನ್ನ ನೋಡು. ಸುಳ್ಳು. ನಿನ್ನ ಪ್ರೀತಿಸ್ತಾರ ಹುಡುಗಿ ವಿಶ್ವದಲ್ಲೇ ಅತಿ ಸುಂದರಿ ಕ್ಲಿಯೋ ಪಾತ್ರ. ಇವರೇನಾ ನಿಮ್ಮಣ್ಣ? ಹೌದು. ಯಾಕೆ 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 ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಇವ್ರೇ ನಿಮ್ಮ ಅಣ್ಣ ಅಂತ ಗೊತ್ತಿಲ್ದೆ ಅವತ್ತು ಕ್ಲಿನಿಕ್ ಬಂದಿನ ಮರ್ಯಾದೆ ಕೊಡ್ದೇನೆ ಮಾತಾಡ್ಬಿಟ್ಟೆ. ನಿಮ್ಮ ಅಣ್ಣನ್ಗೆ ನನ್ ಕಂಡ್ರೆ ಆಗೋಲ್ಲ, ಈ ಮದ್ವೆ ನಡೆಯೋಲ್ಲ. ನಿಮ್ಮ ಅಣ್ಣನ ನೋಟನೇ ಸರಿ ಇಲ್ಲ, ವಿಲನ್ ತರ ನೋಡ್ತಾರೆ. ಇನ್ ಹೇಗೆ ಮದ್ವೆಗೆ ಒಪ್ಕೋತಾರೆ? ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಎಲ್ಲ ಹಾಳಾಗೋಯ್ತು. ನಾನು ಅನ್ಕೊಂಡಿದ್ ಯಾವ್ದು ನಡೆಯೋಲ್ಲ. ಅಳ್ಬೇಡ ಕಡೆ, ಔಷಧ ಬಿಡ್ಬೇಡ, ನನ್ ಮಾತು ಕೇಳು. ಬೇಡ ಸುಬ್ಬು, ನೀನ್ ಬೇರೆ ಹುಡುಗಿನ ಮದ್ವೆ ಆಗಿ ಸಂತೋಷವಾಗಿರು. ಅಟ್ ಲೀಸ್ಟ್ ಹುಟ್ಟು ಮಗುಗಾದ್ರೂ ನನ್ನ ಹೆಸರಿಡು ಕೀರ್ತಿ ಅಂತ.
ಕೀರ್ತಿ ಸುಬ್ರಹ್ಮಣ್ಯ, ಅವಳನ್ನ ಅಳಬೇಡ ಅಂತ ಹೇಳು. ಅವಳು ಈ ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ಒಂದು ಮಾತ್ರೇನ 6 ಭಾಗ ಮಾಡಿ 2 ದಿವಸ ತಗೋಬೇಕು ಅನ್ನೋ ಜಿಪುಂಟ ನಾನು ಬಿಟ್ರೆ ಮಾತ್ರ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಆದಷ್ಟು ಬೇಗ ನಿಮ್ಮ ಮನೆಯಿಂದ ಹಿರಿಯರನ್ನ ಕರ್ಕೊಂಬ. ಒಂದು ಒಳ್ಳೆ ದಿವಸ ನೋಡಿ ನಿಮ್ ಮದುವೆ ಕಾರ್ಯ ಮುಗಿಸ್ಬೋದು. ಏಯ್, ನನ್ನ ಮಾನ ಹರಾಜಾಕ್ಬಿಟ್ಟಿಯಲೆ. ಒಬ್ಬ ಭಿಕ್ಷುಕನ ಇಷ್ಟಪಟ್ಟಿದ್ರು ನಿನಗೆ ಮದುವೆ ಮಾಡಿಸ್ತಾ ಇದ್ದೆ. ಆದ್ರೆ ನೀನ್ ಯಾರನ್ನ ಇಷ್ಟಪಟ್ಟಿದ್ದೆ ಗೊತ್ತಾ? ಯಾರ ನೆರಳು ಬಿದ್ದರೆ ನಾನು ಪಾಪ ಅಂತ ತಿಳಿದಿದ್ನೋ ಅವನ ತಮ್ಮನ್ನ. ಆವತ್ತು ಅವರ ಅಣ್ಣ ನನ್ನ ತಂಗಿನ ಮದುವೆ ಆಗೋಲ್ಲ ಅಂತ ಹೇಳ್ಬಿಟ್ಟ. ಅವಸರದಲ್ಲಿ ಅದೇ ಮುಹೂರ್ತಕ್ಕೆ ಅವಳಿಗೆ ಇನ್ನೊಬ್ಬನ ಕೊಟ್ಟು ಮದುವೆ ಮಾಡಿದೆ. ಆದ್ರೆ ವಿಧಿ ಆಟ, ಅಷ್ಟೊತ್ತಾಗಲೇ ಅವನಿಗೆ ಇನ್ನೊಂದು ಮದುವೆ ಆಗ್ಬಿಟ್ಟಿತ್ತು. ಬರೀ ಮದುವೆ ಆದವನಾಗಿದ್ರೆ ಚಿಂತೆ ಇರಲಿಲ್ಲ. ಆದ್ರೆ ಅವನೊಬ್ಬ ಕೆಟ್ಟ ಮನುಷ್ಯ. ನನ್ನ ತಂಗಿನ ಯಾವಾಗ್ಲೂ ಮತ್ತೊಬ್ಬನ ಪ್ರೀತಿಸ್ತೋಳು ಅಂತ ಚುಚ್ಚಿ 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 ಚಿತ್ರ ಹಿಂಸೆ ಕೊಡ್ತಾ ಇದ್ದ. ಒಂದು ಕಡೆ ಪ್ರೀತಿಸ್ತವನಿಂದ ಮೋಸ, ಮತ್ತೊಂದು ಕಡೆ ಮದುವೆ ಆದವನಿಂದ ಕಿರುಕುಳ. ಆ ನೋವನ್ನು ತಡಿಲಾರ್ದೆ ನನ್ನ ತಂಗಿ ಸ್ಟೋವ್ ಬಸ್ ಪಡ್ಕೊಂಡು ಸತ್ತು ಹೋದ್ಲು. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಅವನಣ್ಣ. ಅಂಥ ಮನೆಗೆ ಸೊಸೆಯಾಗಿ ಹೋಗ್ಬೇಕಾ? ಒಂದಂತೂ ನಿಜ, ನಿನಗೆ ಮದುವೆ ಆಗದೆ ಇದ್ರೂ ಪರವಾಗಿಲ್ಲ. ಆದ್ರೆ ಅವರ ತಮ್ಮನಿಗೆ ಮಾತ್ರ ನಿನ್ನನ್ನು ಕೊಟ್ಟು ಮದುವೆ ಮಾಡೋದಿಲ್ಲ. ಅರ್ಚಕನ ಕರೆಸು. ಸಿಗೋ ಒಳ್ಳೆ ಮುಹೂರ್ತದಲ್ಲಿ ನಿನಗೂ ಕೀರ್ತಿಗೂ ಮದುವೆ. ಊಟ ಮಾಡಪ್ಪ. ಸುಬ್ಬು, ಆ ಹುಡುಗಿ ಒಳ್ಳೆಯವಳು, ವಿದ್ಯಾವಂತೆ, ಈ ಮನೆಗೆ ತಕ್ಕ ಸೊಸೆ. ಆದ್ರೆ ಅವಳ ತಂದೆ ನಮ್ಮ ಸಂಸಾರ ಯಾವಾಗ ಒಡೆದೋಗುತ್ತೋ ಅಂತ ಕಾಯ್ತಾ ಇದ್ದಾನೆ. ಅಂಥವ್ರ ಮನೆಯಿಂದ ಆ ಹುಡುಗಿ ಈ ಮನೆಗೆ. ಇಲ್ಲಣ್ಣ, ನಾನು ಹುಡುಗಿನ ಮರ್ತು ಬಿಡ್ತೀನಿ. ಇದೇನಪ್ಪ ಇದು? ಊಟ ಮಾಡದೆ ಯೋಚನೆ ಮಾಡ್ತಾ ಇದ್ದೀಯಾ? ಅಯ್ಯೋ, ಊಟ ಮಾಡ್ದೇನೆ ಕೈ ತೊಳೆದ್ಬಿಟ್ಟಿಲ್ಲಪ್ಪ. ಅಮ್ಮ, ಊಟ ಮಾಡಿಮ್ಮ. ನನಗೇನು ಬೇಡ ಅಮ್ಮ, ಹೀಗೆ ಊಟ ಬಿಟ್ರೆ ನಿಮ್ಮ ಆರೋಗ್ಯ ಕೆಟ್ಟೋಗತ್ತಮ್ಮ. ನನಗೇನಾದ್ರೆ ನಿನಗೇನು? ಆಚೆ ಹೋಗು. ಯಜಮಾನ್ರೆ, ಚಿಕ್ಕಮ್ಮವ್ರನ್ನ ಸಾಕೋದಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ರಿ. ಇವತ್ತವರು ಊಟ ಬಿಟ್ಟು ಕೂತಿದ್ದಾರೆ. ನಿಮ್ ಮನ್ಸಿಗೆ ನೋವಾಗ್ತಾ ಇಲ್ವಾ?
ಮಾತಾಡ್ಬೇಕು. ಹೊರಗಡೆ ಬರ್ತೀಯಾ? ಕೀರ್ತಿ, ಇದೇನಿದು? ಲಗೇಜ್ ಸಮೇತ ಬಂದಿದ್ಯಾ? ನಮ್ಮಪ್ಪ ನನಗೆ ಬೇರೆ ಗಂಡಿನ ಜೊತೆ ಮದುವೆ ನಿಶ್ಚಯ ಮಾಡಿದ್ದಾರೆ. ಅದಕ್ಕೆ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಬಾ, ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗ್ಬಿಡೋಣ. ನೋಡ್ಕೀರ್ತಿ, ಯಾವತ್ತು ನಿಮ್ ಕುಟುಂಬಕ್ಕೆ ನಮ್ಮನ್ನು ಕಂಡ್ರೆ ಆಗಲ್ವೋ ಆಗ್ಲೇ ನಾನು ಏನ್ ಮರ್ತ್ಬಿಟ್ಟೆ. ನಿಮ್ಮಪ್ಪ ನೋಡಿದ ಹುಡುಗನ ಮದುವೆ ಆಗಿ ಸುಖವಾದ ಬಾಳು. ನೋಡು, ನಾವಿಬ್ರು ಇಲ್ಲಿ ನಿಂತು ಮಾತಾಡ್ತಾ ಇರೋದನ್ನ ನಮ್ಮ ಅಣ್ಣ ಏನಾದ್ರು ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಅಣ್ಣ ತುಂಬಾ ಅಣ್ಣ 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 ಯಾವಾಗ ನೋಡಿದ್ರು ನಿಮ್ಮ ಅಣ್ಣನ ಜಪನೆ ಮಾಡ್ತೀಯಲ್ಲ. ನಿನಗೆ ನಾನು ಮುಖ್ಯನಾ ಅಥವಾ ನಿಮ್ಮ ಅಣ್ಣ ಮುಖ್ಯನಾ? ನನಗೆ ನಮ್ಮ ಅಣ್ಣನೇ ಮುಖ್ಯ. ಇಲ್ಲಿ ನಿನ್ನೆದೆ ಮುಟ್ಕೊಂಡು ಹೇಳು. ನಿನಗೆ ನನ್ನ ಮರ್ತು ನೆಮ್ಮದಿಯಾಗಿ ಬದುಕೋಕ್ಕಾಗತ್ತಾ? ಅದ್ ನನ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಅಣ್ಣನ ದ್ರೋಹ ಮಾಡಿ ಸತ್ಯವಾಗ್ಲೂ ನನ್ನಿಂದ ಜೀವನದಾಗ ಬದುಕಕ್ಕಾಗಲ್ಲ. ನೋಡ್ಕೀರ್ತಿ, ನನ್ನ ತೀರ್ಮಾನ ನಾನು ಹೇಳ್ಬಿಟ್ಟಿದ್ದೀನಿ. ಇನ್ಮೇಲೆ ನನ್ನ ನೆನೆಸ್ಕೊಂಡು ನಿನ್ ಜೀವನ ನೀನು ಹಾಳು ಮಾಡ್ಕೋಬೇಡ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು. ಮೊದಲಿಂದ ಹೊಟ್ಟೋಗು. ಶಂಕರ, ಇದೇನಯ್ಯ, ಏನೋ ಮಾತಾಡ್ಬೇಕು ಅಂತ ಹೇಳಿ ಕರ್ಕೊಂಬಂದವನು ಏನೋ ಮಾತಾಡದೆ ಸುಮ್ಮನೆ ಕೂತ್ಬಿಟ್ಟಿದ್ಯಾ? ಮನೆ ಸಾರ ಆಸೆ ಪಟ್ಟು ಹುಡುಗಿನೇ ಬಾ ಓಡೋಗೋಣ ಅಂತ ಕರೆದಾಗ ತಪ್ಪು ನಮ್ಮ ಅಣ್ಣನ್ ಬಿಟ್ಟು ನಾ ಬರಲ್ಲ, ಅವರೇ ನನ್ಗೆಲ್ಲ ಅಂತ ನನ್ನ ತಮ್ಮ ಹೇಳಿದ್ನಲ್ಲ. ಅವನಿಗೋಸ್ಕರ ನಾನು ಏನ್ ಮಾಡಿದ್ದೀನಿ ರಮೇಶ? ಇಲ್ಲಿವರೆಗೂ ನಾನು ಕೊಟ್ಟಿದ್ನಲ್ಲ ಅವನಿಗೆ ಇಷ್ಟ ಆಯ್ತು ಇಲ್ವೋ ಅವ್ನು ತಗೊಂಡಿದ್ದಾನೆ. ಆದ್ರೆ ಈಗ ಅವನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಅವರಿಬ್ಬರನ್ನ ದೂರ ಮಾಡೋದು ಎಷ್ಟರ ಮಟ್ಟಿಗೆ ನ್ಯಾಯ ರಮೇಶ? ನನ್ನ ತಮ್ಮಂದ್ರ ಸಂತೋಷನೇ ನನ್ನ ಸಂತೋಷ. ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ. 5,000 ಕಾಯಿ ಬಂದಿದೆ. ಮತ್ತೆ ನಮ್ಮ ಮಜ್ಜಿಗೆಪುರ ತೆಂಗಿನ ತೋಟದಿಂದ 2,500 ಕಾಯಿ ಕಳಿಸಿದ್ದಾರೆ. ಇನ್ನು ಮೇಳಾಪುರದ ಅಡಿಕೆ ತೋಟ ಇತ್ತಲ್ಲ, ಅದರಲ್ಲಿ 250 ಮೂಟೆ ನಮಗೆ ಅಡಿಕೆ ಬಂದಿದೆ. ಇವನೇ ಕಿಡಿಗೆ ಬರ್ತಾ ಇದ್ದಾನೆ. ಏನಕ್ಕೆ ಬಂದ ಅಂತ ಕೇಳು. ನಾನು ನಿಮ್ಮ ಹತ್ರ ಒಂದು ಸಹಾಯ ಕೇಳೋಕ್ ಬಂದಿದ್ದೀನಿ. ಆವತ್ತು ನಾನು ನಿಮ್ಮ ತಂಗಿನ ಮದುವೆ ಮಾಡ್ಕೊಡಲ್ಲ ಅಂತ ಹೇಳಿದೆ. ಅದಕ್ಕೆ ಕಾರಣ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಾನು ಮಾಡಿರೋ ತಪ್ಪು ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಆ ಶಿಕ್ಷೆನ ನನ್ನ ತಮ್ಮನ ಕೊಡಬೇಡಿ. ಈಗ ನನ್ನ ತಮ್ಮನಿಗೆ ನಿಮ್ಮ ಮಗನ್ನೇ ಕೇಳೋಕ್ ಬಂದಿದ್ದೀನಿ. ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ಈ ಮದುವೆಗೆ ಒಪ್ಕೋಬೇಕು. ನಿನ್ ಮುಖ ನೋಡದೆ ಪಾಪ ಅಂತ ಸ್ವಂತ ಊರ್ ಬಿಟ್ಟು ಊರು ಬಂದಿದ್ದೀನಿ. ಈಗ ನಿನ್ ಜೊತೆ ಸಂಬಂಧ ಬೆಳೆಸ್ಬೇಕಾ? ಇಷ್ಟು ವರ್ಷ ನಿನ್ ನೆಲಸಾದ ನನ್ನ ಮೇಲೆ ಬೀಳ್ಬಾರ್ದು ಅಂತ ದ್ವೇಷದಲ್ಲಿ ಬದುಕ್ತೆ. ಈಗ ಆ ದ್ವೇಷನ ಬಿಟ್ಬಿಡು ಅಂತೀಯ? ಆಯ್ತು, ನಾನು ನನ್ನ ದ್ವೇಷ, ಮಾನ, ಅಂತಸ್ತು ಎಲ್ಲ ಬಿಟ್ಕೊಡ್ತೀನಿ. ಅಷ್ಟೇ ಹಾಕಿ ನನ್ನ ಮಗಳನ್ನ ಕೊಟ್ಟು ಮದುವೆ ಸಹ ಮಾಡ್ತೀನಿ. ಅದಕ್ಕೆ ನೀನೇನ್ ತ್ಯಾಗ ಮಾಡ್ತೀಯ? ಏನ್ ತ್ಯಾಗ ಮಾಡ್ಬೇಕು ಹೇಳಿ? ನಿನ್ನ ಪ್ರಾಣ ಬಿಟ್ಬಿಡು. ಅಷ್ಟೇ ತಾನೆ? ಆಯ್ತು. ಏಯ್, ನೀನು ಪ್ರಾಣ ಬಿಟ್ರೆ ನನಗೇನು ಲಾಭ? ನೀನ್ ಯಾರ ಮೇಲೆ ಪ್ರಾಣ ಇಟ್ಟಿದ್ಯೋ ಅವರನ್ನ ಬಿಟ್ಬಿಡು. ನಿನ್ ತಮ್ಮಂದ್ರ ಮೇಲೆ ತಂದು ನಿನ್ ಪ್ರಾಣ ಇಟ್ಟಿರೋದು. ನಿನ್ ತಮ್ಮಂದ್ರನ್ನೇ ಬಿಟ್ಬಿಡು. ಗೊತ್ತಾಗ್ಲಿಲ್ವಾ? ಅಣ್ಣನ ಸ್ಥಾನನ ಬಿಟ್ಕೊಡೋ. ಯಾವಾಗ ನಿನ್ ತಮ್ಮ ನನ್ನ ಮಗಳ ಕುತ್ತೆ ತಾಳಿ ಕಟ್ತಾನೋ ಆಗಲೇ ನಿನಗೂ ಅವ್ರಿಗಿರೋ ಸಂಬಂಧಕ್ಕೆ ಎಳ್ಳೂ ನೀರು ಬಿಡ್ಬೇಕು. ಅದಾದ ಮೇಲೆ ಅವ್ರು ಯಾರಿಗೂ ನಿನ್ ಮುಖ ತೋರಿಸಬಾರ್ದು. ಓಡ್ಬಿಟ್ಟು ತೊಳಗಬೇಕು. ಇದಕ್ಕೆಲ್ಲ ನೀನು ಒಪ್ಕೊಂಡ್ರೆ ಈ ಮದುವೆ ಕಾರ್ಯಕ್ಕೆ ನಾನು ಒಪ್ಕೊಳ್ತೀನಿ. ಏನ್ ಹೇಳ್ತೀಯ?
ಅಣ್ಣನ ಜಪನೆ ಮಾಡ್ತೀಯಲ್ಲ, ನಿನಗೆ ನಾನು ಮುಖ್ಯನಾ ಅಥವಾ ನಿಮ್ಮ ಅಣ್ಣ ಮುಖ್ಯನಾ? ನನಗೆ ನಮ್ಮ ಅಣ್ಣನೇ ಮುಖ್ಯ. ಸರಿ, ಹಾಗಂತ ಸತ್ಯ ಮಾಡು. ಏನ್ ಮಾವ, ಈ ದಿನ ನನಗ್ ಮದುವೆ ಮಾಡ್ತೀನಿ ಅಂತ ಹೇಳಿ ಈಗ ಅವನ ಜೊತೆ ಸಂಬಂಧ ಕುದಿಸ್ಬಿಟ್ರಲ್ಲ. ಇಷ್ಟು ವರ್ಷ ತಪಸ್ಸಿಗೆ ಈಗ ಫಲ ಸಿಕ್ಕಿದೆ. ನೀನೇನು ಯೋಚಿಸ್ಬೇಡ. ನಿಂಗೆ ಬೇರೆ ಹೆಣ್ಣು ನೋಡಿ ನಾನು ಮದುವೆ ಮಾಡಿಸ್ತೀನಿ. ಮಾವ, ನೋ ಪ್ರಾಬ್ಲಮ್.